ನಮಸ್ಕಾರ ವೀಕ್ಷಕರೇ. ಎಷ್ಟೋ ಪುಸ್ತಕಗಳು, ಪುರಾಣಗಳು ಎಷ್ಟೋ ಜನ ಬರೆದಿದ್ದಾರೆ, ನಮಗ್ ತಿಳಿಸಿದ್ದಾರೆ. ಅಂತದ್ರಲ್ಲಿ ಒಂದು ಬುಕ್ಕು ಈ ಪ್ರೋಗ್ರಾಮ್ ಅಲ್ಲಿ ತಿಳಿಸ್ತಾರೆ ನೋಡಿ, ದ ಆಡಮ್ ಅಂಡ್ ಈವ್ ಸ್ಟೋರಿ. ಇದರಲ್ಲಿ ಏನು ಅಂದ್ರೆ ನಮ್ಮ ಪುರಾಣಗಳಿಗೆ ಮ್ಯಾಚ್ ಆಗುವಂತ ಎಷ್ಟೆಷ್ಟೋ ವಿಷಯಗಳು ಅದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂತ ವಿಷಯಗಳನ್ನ ಕೆಲವಷ್ಟು ಕಂಟ್ರಿಗಳು ಮುಚ್ಚಾಕೋ ಕೆಲಸ ಮಾಡ್ತಾ ಇದೆ. ಎಕ್ಸಾಂಪಲ್ ಅವ್ರು ಹೇಳೋದು CIA ಅನ್ನೋದು ಈ ಕೆಲಸನ ಮಾಡಿದೆ, ಮುಚ್ಚಾಕೋ ಕೆಲಸ ಮಾಡಿದೆ. ಈ ಬುಕ್ಕನ್ನ ಸುಮಾರು ಒಂದು 40-50 ವರ್ಷ ಮುಂಚೆನೆ ಚಾನ್ ಥಾಮಸ್ ಅನ್ನೋರು US ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಪಬ್ಲಿಷ್ ಮಾಡಿದ್ರು. ಆದ್ರೆ ಆ ಬುಕ್ಕನ್ನ ಅಲ್ಲಿಗೆ ನಿಲ್ಸಿದ್ರು. ಈಗ ಎಕ್ಸಾಂಪಲ್ ಪ್ರಳಯ ಬುಕ್ ಎಷ್ಟೆಷ್ಟೋ ಪಬ್ಲಿಷ್ ಆಯ್ತು, ಆ ಬುಕ್ಕನ್ನು ಕೂಡ ಅಲ್ಲೇ ನಿಲ್ಸಿದ್ರು. ಎಷ್ಟೋ ಇನ್ಫಾರ್ಮೇಶನ್ ಕೊಡುವಂತ ಬುಕ್ಕುಗಳಿದೆ, ಅಂತ ಬುಕ್ಕುಗಳನ್ನ ಪಬ್ಲಿಷ್ ಆಗೋದಕ್ಕೆ ಬಿಡೋದೇ ಇಲ್ಲ, ಸ್ಟಾಪ್ ಮಾಡ್ತಾರೆ. ಯಾಕೆ ಅಂದ್ರೆ ಅವುಗಳಿಂದ ಜನ ಸ್ವಲ್ಪ ಭಯ ಬೀಳ್ತಾರೆ, ಬೇರೆ ಬೇರೆ ಅನಾಹುತಗಳಾಗಬಾರದು ಅನ್ನೋ ಕಾರಣದಿಂದ ಇಂಥ ಬುಕ್ಗಳನ್ನ ಪಬ್ಲಿಷ್ ಮಾಡೋದಿಲ್ಲ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಚೈನಾದಲ್ಲಿ, ಕೊರಿಯಾದಲ್ಲಿ ಇಂಥದ್ದು ಇನ್ಸಿಡೆಂಟ್ಗಳು ನಡೀತಾ ಇದೆ. ಲೇಡೀಸು ಮದುವೆ ಆಗೋದನ್ನ ಬಿಟ್ಬಿಟ್ಟಿದ್ದಾರೆ. ವುಮೆನ್ಸ್ ಮದುವೆ ಆಗೋದು ಬೇಡ ಅಂತಾನೆ ಬದುಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಕೆಲವಷ್ಟು ಕಾಲಜ್ಞಾನಗಳಿರುತ್ತಲ್ಲ, ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಇನ್ನೊಂದು 10 ವರ್ಷಕ್ಕೆ ಎಲ್ಲಾ ನಾಶ ಆಗೋಗುತ್ತೆ, ಏನು ಉಳಿಯೋದಿಲ್ಲ ಅಂತ ಒಂದು ಪಾಯಿಂಟ್ ಸಿಕ್ಬಿಟ್ರೆ ಸಾಕು, ಎಷ್ಟೋ ಜನರ ಮೈಂಡ್ ಸೆಟ್ ಅಲ್ಲಿ ಅದು ಉಳ್ಕೊಂಡ್ಬಿಡುತ್ತೆ. ಓಕೆ, ಇನ್ನೊಂದು 10 ವರ್ಷ ಇರ್ತೀವಿ ಅಷ್ಟೇ ಅಲ್ಲ, ಯಾಕೆ ನಾವು ಯೋಚನೆ ಮಾಡಬೇಕು, ಆಸೆ ಯಾಕೆ ಮಾಡಬೇಕು, ನಾವ್ ಯಾಕೆ ಮದುವೆ ಆಗ್ಬೇಕು, ನಾವ್ ಯಾಕೆ ಮಕ್ಕಳು ಮಾಡ್ಕೋಬೇಕು, ಯಾಕೆ ಜವಾಬ್ದಾರಿ ವಹಿಸ್ಕೋಬೇಕು ಅನ್ನೋ ಯೋಚನೆಯಿಂದ ಅವ್ರೇನ್ ಮಾಡ್ತಾರೆ, ಫ್ಯಾಮಿಲಿ ಬಗ್ಗೆ ವರಿನೇ ಮಾಡೋದಕ್ಕೆ ಹೋಗೋದಿಲ್ಲ, ಇನ್ನ ತಂದೆ ತಾಯಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿರೋದಿಲ್ಲ, ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೊಳ್ಳೋದೇ ಇಲ್ಲ. ಇದೆಲ್ಲದ್ರಿಂದ ಆ ದೇಶದ ಎಕಾನಮಿ ಅನ್ನೋದು ಲಾಸ್ ಆಗುತ್ತೆ, ಗ್ರೋತ್ ಅನ್ನೋದು ಆಗೋದಿಲ್ಲ. ಈ ತರದ್ದೆಲ್ಲ ನೆಗೆಟಿವಿಟಿ ದೇಶದ ಮೇಲೆ ಬೀರೋದ್ರಿಂದ ಅಂತ ವಿಷಯಗಳನ್ನ ಮುಚ್ಚಾಕೋ ಕೆಲಸ ಮಾಡ್ತಾ ಇರ್ತಾರೆ. ನಮ್ಮ ದೇಶದಲ್ಲಿ ಇದನ್ನ ಇಷ್ಟು ವರ್ಷ ಮುಚ್ಚಿದ್ರೇನೋ, ಆದ್ರೆ ಕೆಲವಷ್ಟು ಕಾರಣಗಳಿಂದ ವಿಷಯಗಳು ಆಚೆ ಬರ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಅಂತಲ್ಲ, ಬೇರೆ ಬೇರೆ ದೇಶದಲ್ಲೂ ಇಂಥ ವಿಷಯಗಳನ್ನ ಮುಚ್ಚಾಕಿದ್ರು. ಇತ್ತೀಚಿನ ದಿನಗಳಲ್ಲಿ ಆ ವಿಷಯ ಆಚೆ ಬರ್ತಾ ಇರೋದ್ರಿಂದ ಎಷ್ಟೋ ಜನರ ಮೈಂಡ್ ಸೆಟ್ ಅನ್ನೋದು ಬದಲಾಗ್ತಾ ಇದೆ. ನೋಡ್ತಾ ಇದೀವಲ್ಲ, ಆ ಮೈಂಡ್ ಸೆಟ್ ಅಲ್ಲಿ ಉಳ್ಕೊಳ್ತಾ ಇದೆ. ಇನ್ನೊಂದು 15 ವರ್ಷ ಬದುಕ್ತೀವೇನೋ, ಯಾಕೆ ಆಸ್ತಿ ಮಾಡ್ಬೇಕು. ಜೊತೆಗೆ ಇನ್ನ ಎಷ್ಟೋ ಜನರ ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಇದೇನು ಆಗೋದಿಲ್ಲ ಬಿಡಪ್ಪ, ಸುಮ್ನೆ ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಅಂತ ಹೇಳೋರು ಇರ್ತಾರೆ. ಪ್ಲಸ್ ಇದು ಯಾವ ತರ ಅಂದ್ರೆ ಕಾನ್ಸ್ಪಿರೆನ್ಸಿ ಥಿಯರಿ ಅಂತಾರಲ್ಲ, ಆ ತರ ಆಗೋಗ್ಬಿಡುತ್ತೆ. ಆಗುತ್ತಾ ಆಗಲ್ವಾ ಅನ್ನೋ ಟೆನ್ಷನ್ ಅಲ್ಲೇ ಎಷ್ಟೋ ಜನ ಒಂಥರ ಮೈಂಡ್ ಸೆಟ್ ಅಪ್ಸೆಟ್ ಆಗಿ ಬದುಕ್ತಾ ಇರ್ತಾರೆ. ಎಲ್ಲದನ್ನು ಮೀರಿದ್ದು ಎಲ್ಲಾನು ನಡೀತಾನೆ ಇರುತ್ತೆ. ಅದ್ರ ಜೊತೆ ನಮ್ಮ ಜೀವನನ ನಾವು ಕಂಡುಕೊಳ್ಳೋ ದಾರಿಗಳನ್ನ ಹುಡುಕೊಳ್ಳಿ ಅಂತ ಕಾಲಜ್ಞಾನಿಗಳು ತಿಳಿಸಿದ್ದು, ಪುರಾಣಗಳು ತಿಳಿಸಿದ್ದು. ಅಂದ್ರೆ ಪ್ರಪಂಚ ಅನ್ನೋದು ನಾಶ ಆಗ್ತಾ ಇರುತ್ತೆ, ಬದುಕುವ ದಾರಿಗಳು ಅದ್ರಲ್ಲಿ ಇರುತ್ತೆ, ನಾವು ಹುಡ್ಕೊಳ್ಳೋ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಏನ್ ಮಾಡ್ತೀವಿ ನಾವು, ಅಯ್ಯೋ ಹೇಗಿದ್ರು ನಾಶ ಆಗುತ್ತೆ ಬಿಡು, ನಾವ್ ಯಾಕೆ ಯೋಚನೆ ಮಾಡ್ಬೇಕು, ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು, ನಮ್ಗೆ ಯಾಕೆ ರೆಸ್ಪಾನ್ಸಿಬಿಲಿಟೀಸ್ ಬೇಕು ಅಂತ ಬದುಕ್ತೀವಿ. ಅದು ತಪ್ಪು ಅಂತಾನೆ ಈ ಪುರಾಣಗಳು ಹೇಳಿದ್ದು. ಆದ್ರೆ ನಾವು ಅರ್ಥ ಮಾಡ್ಕೊಳ್ತಾ ಇರೋದು ಬೇರೆ ತರ ಇದೆ. ಆ ವಿಷಯಗಳನ್ನ ಇವರು ಕೆಲವಷ್ಟು ವಿಷಯಗಳನ್ನ ಈ ಬುಕ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ, ಈ ಬುಕ್ಕನ್ನ ಸುಮಾರು 2ನೇ ಮಹಾಯುದ್ಧ ಆಯ್ತಲ್ಲ, ಆ ಟೈಮ್ ನಲ್ಲಿ ಸ್ಟಾಪ್ ಮಾಡಿದ್ರು. ಜನರ ಕೈಗೆ ಸಿಗೋದು ಬೇಡ. ಏಕೆಂದ್ರೆ ನಾನು ಹೇಳಿದ್ನಲ್ಲ, ಕಾರಣ ಅದೇ. ಏನಂದ್ರೆ ಜನ ಭಯಭೀತಿಯಿಂದ ಮುಂದೆ ಆಗುವಂತ ಕೆಲಸಗಳಿಗೆ ಇಂಟ್ರೆಸ್ಟ್ ತೋರಿಸೋದಿಲ್ಲ, ಪ್ಲಸ್ ಅಲ್ಲಿರುವಂತ ವಾತಾವರಣ ಹಾಳಾಗೋಗುತ್ತೆ, ಸೊಸೈಟಿ ಅನ್ನೋ ಗ್ರೋತ್ ಆಗೋದಿಲ್ಲ. ಇದೆಲ್ಲಾ ಕಾರಣದಿಂದ ಆ ಬುಕ್ ಪಬ್ಲಿಕೇಶನ್ ನ ಸ್ಟಾಪ್ ಮಾಡಿದ್ರು. ಮತ್ತೆ 2011-12ರಲ್ಲಿ ಆ ಬುಕ್ ನ ಕೆಲವಷ್ಟು ಆಕ್ಟ್ ಗಳಿರುತ್ತಲ್ಲ, ಇಲ್ಲ ಇದು ಜನಕ್ಕೆ ತಲುಪಲೇಬೇಕು ಅನ್ನೋ ಒಂದು ಕಾರಣದಿಂದ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ತಾರೆ. ಆ ಆಕ್ಟ್ ಗಳಿಂದ ಈ ಬುಕ್ ಆಚೆ ಬಂತು. ಈ ಬುಕ್ ಅಲ್ಲಿರೋ ವಿಷಯ ಕೂಡ ಅದೇ ತರ. ಅವ್ರೇನ್ ಬರೆದಿದ್ರು, ಒಂದೊಂದು ಕಡೆ ಈ ರೀತಿ ಅನಾಹುತಗಳು ನಡೆದಿದೆ. ಅಂದ್ರೆ ನಮ್ಮಲ್ಲಿ ಮತ್ಸ್ಯ ಪುರಾಣ ಒಂದು ಕತೆ ಹೇಳುತ್ತೆ, ಅದೇ ತರ ಅಲ್ಲಿ ಥಾನೋಸ್ ಅನ್ನೋ ಒಂದು ಕತೆ ಹೇಳುತ್ತೆ, ಇನ್ನ ಈಜಿಪ್ಟ್ ಅಲ್ಲಿ ಒಂದು ಕತೆ ಹೇಳುತ್ತೆ, ಆ ಕಡೆ ಚೈನೀಸ್ ಅವ್ರ ಹತ್ರ ಒಂದು ಕತೆ ಹೇಳುತ್ತೆ. ಎಲ್ಲಾ ಕತೆ ಸಿಂಕ್ ಆಗಿದ್ದು ಒಂದೇ ಕಡೆ. ನಮ್ಮಲ್ಲಿ ಮನು ರಾಜ ಒಬ್ಬ ಇದ್ದ, ಮತ್ಸ್ಯ ಪುರಾಣದಲ್ಲಿ ಕೇಳಿದೀವಿ. ದೊಡ್ಡ ಪ್ರವಾಹ ಬರುತ್ತೆ ಅಂತ ಗೊತ್ತಾಗಿ ಮತ್ಸ್ಯ ಪುರಾಣದಲ್ಲಿ ಒಂದು ಮೀನಿನ ಅವತಾರದಲ್ಲಿ ವಿಷ್ಣು ಭಗವಂತ ಬಂದು ಮನುರಾಜನ ಜೊತೆ ಎಷ್ಟೆಷ್ಟೋ ಪ್ರಾಣಿಗಳನ್ನ, ಮನುಷ್ಯ ಸಂಕುಲನ ಆ ಪ್ರವಾಹದಿಂದ ಕಾಪಾಡೋ ಕೆಲಸ ಮಾಡ್ದ ಅಂತ ಒಂದು ಪುರಾಣದಲ್ಲಿ ಬರ್ತಿದ್ರೆ, ಅದೇ ರೀತಿ ಇನ್ನೊಂದು ಬುಕ್ಗಳಿದಾವೆ. ಆ ಬುಕ್ಗಳು ಇಂಥ ವಿಷಯಗಳನ್ನೇ ಬರ್ದಿದ್ದಾರೆ. ನೋಹಾಸ್ ಆರ್ಕ್ ಅಂತ ಒಂದು ಕತೆ ಇದೆ. ಈ ನೋಹಾಸ್ ಆರ್ಕ್ ಅನ್ನೋ ಬುಕ್ ಅಲ್ಲಿರುವಂತ ಸ್ಟೋರಿಗಳು ಫಿಲಂಗಳ ರೂಪದಲ್ಲೂ ಬಂದ್ಬಿಟ್ಟಿದೆ. ಅದರಲ್ಲಿ ಮೆನ್ಷನ್ ಮಾಡೋದಿದೆ, ಭಗವಂತ ಪ್ರಕೃತಿನ ಕಂಪ್ಲೀಟ್ ಆಗಿ ನಾಶ ಮಾಡೋದಕ್ಕೆ ಮುಂಚೆ ಯಾರೋ ಒಬ್ಬರಿಗೆ ಒಂದು ಸಿಗ್ನಲ್ ಅನ್ನೋದನ್ನ ಕೊಡ್ತಾನೆ, ಬದಲಾವಣೆಗಳನ್ನ ಮಾಡ್ಕೊಳ್ಳಿ ಅಂತ. ಅವ್ರೇನ್ ಮಾಡ್ತಾರೆ, ಎಲ್ಲರನ್ನು ಒಗ್ಗೂಡ್ಸೋ ಕೆಲಸ ಮಾಡ್ತಾರೆ. ಆದ್ರೆ ನಮ್ದೇ ಇರೋರು ಕೂಡ ಸಪರೇಟ್ ಆಗಿರ್ತಾರೆ ಬಿಡಿ. ಅಂತ ಪ್ರವಾಹ ಬರುವಂತ ಸನ್ನಿವೇಶ ಕಥೆನೆ ಇದರಲ್ಲಿರೋದು.
ಅವನಿಗೆ ಒಂದು ಶಿಪ್ ನ ಕೊಡ್ತಾನೆ. ನೋಹಾ ಅನ್ನೋ ವ್ಯಕ್ತಿಗೆ ಒಂದು ಶಿಪ್ ನ ಬಿಲ್ಡ್ ಮಾಡು, ಇದರಲ್ಲಿ ನಿನ್ನ ಫ್ಯಾಮಿಲಿ ಜೊತೆಗೆ ನಿನಗೆ ಗೊತ್ತಿರುವಂತ ಒಳ್ಳೊಳ್ಳೆ ಜನರನ್ನ ಮುಂದಿನ ಬೀಜಗಳ ಪರಿವರ್ತನೆ ಅಂದ್ರೇನು, ಮುಂದೆ ಈಗೆಲ್ಲ ಪ್ರಕೃತಿ ಎಲ್ಲ ನಾಶ ಆದಾಗ, ಪ್ರಪಂಚ ಎಲ್ಲ ನಾಶ ಆದಾಗ ಅವರು ಉಳ್ಕೊಂಡು ಮುಂದಿನ ಪೀಳಿಗೆನ ಬೆಳೆಸ್ತಾ ಹೋಗ್ಬೇಕು. ಸುಮಾರು ಆಗಿನ ಕಾಲದಲ್ಲೂ ಒಂದೊಂದು ಲೆಕ್ಕಾಚಾರದ ಪ್ರಕಾರ 1000 ಕೋಟಿ ಜನ ಇದ್ರು. ಯುದ್ಧಗಳು ನಡೀತು ಗೊತ್ತಾ ನಮ್ಗೆ, ಕುರುಕ್ಷೇತ್ರ ಗೊತ್ತು, ಇನ್ನ ಈ ಕಡೆ ರಾಮಾಯಣದಲ್ಲಿ ಒಂದು ಯುದ್ಧ ನಡೀತು. ಈ 2 ಯುದ್ಧದಲ್ಲಿ ಲೆಕ್ಕಾಚಾರ ಮಾಡೋದಾದ್ರೆ ಒಂದೊಂದು ಯುದ್ಧದಲ್ಲೂ ಏನಿಲ್ಲ ಅಂದ್ರೂ 70-80 ಕೋಟಿ 100 ಕೋಟಿ ತನಕ ಜನ ಸತ್ತಿದ್ದಾರೆ ಅಂತ ಒಂದು ಲೆಕ್ಕಾಚಾರಗಳು ಹೇಳುತ್ತೆ. ಈ ತರನೇ ಆಗ್ಲೂ ಕೂಡ ಜನಸಂಖ್ಯೆ ಅನ್ನೋದು ನಾಶ ಆಗಿತ್ತು, ಪ್ರಕೃತಿ ವಿಕೋಪಗಳು ಕೂಡ ಬಂದಿತ್ತು. ಆದ್ರೆ ಅದರಲ್ಲಿ ಒಂದು 5%, 10% ಇಲ್ಲ ಒಂದು 20% ಜನ ಮಾತ್ರ ಉಳ್ಕೊಂಡ್ರು. ಮತ್ತೆ ಅದರಿಂದ ಹೊಸ ಪೀಳಿಗೆ ಕಂಟಿನ್ಯೂ ಆಯ್ತಾ ಹೋಯ್ತು. ಈಗ ಮತ್ತೆ ಈ ಲೆವೆಲ್ಗೆ ಕಲಿಯುಗದಲ್ಲಿ ಈ ಜನಸಂಖ್ಯೆ ಅನ್ನೋದು ಬಂದಿದೆ. ಈ ಕಥೆನೇ ಅಲ್ಲೂ ಕೂಡ ಮೆನ್ಷನ್ ಆಗಿರೋದು ನೋಹಾ ಸಾರ್ಕ್ ಅಲ್ಲಿ. ಅದ್ರ ಜೊತೆಗೆ ಅಲ್ಲಿ ಪ್ರಾಣಿಗಳನ್ನ ಕೂಡ ಆ ಶಿಪ್ ಅಲ್ಲಿ ಉಳಿಸುವಂತ ಕೆಲಸ ಮಾಡಿದ್ರು. ನಮ್ಮ ಮತ್ಸ್ಯ ಪುರಾಣದಲ್ಲಿರೋದು ಅದೇ ಕಥೆನೇ. ಮನು ರಾಜ ವಿಷ್ಣು ಮತ್ಸ್ಯಾವತಾರದಲ್ಲಿ ಬಂದು ಹೇಳಿದ ಮಾತನ್ನ ಕೇಳಿ ತನ್ನ ಸುತ್ತಮುತ್ತ ಇದ್ದಂತ ಒಳ್ಳೆ ವ್ಯಕ್ತಿಗಳನ್ನ, ಋಷಿ ಮುನಿಗಳನ್ನ, ಜ್ಞಾನಿಗಳನ್ನ, ಪ್ರಾಣಿಗಳನ್ನ ಎಲ್ಲರನ್ನೂ ಒಂದು ಶಿಪ್ ಅಲ್ಲಿ ಹಾಕೊಂಡು ಸಮುದ್ರದಲ್ಲಿ ತೇಲಿಸ್ತಾ ಇರ್ತಾನೆ. ಆ ನೀರಿನ ಪ್ರವಾಹ ಅನ್ನೋದು ಕಡಿಮೆ ಆದ ಮೇಲೆ ಮತ್ತೆ ಅವರು ಹೊಸ ಜೀವನಗಳನ್ನ ಕಟ್ಕೊಳ್ತಾರೆ. ಅದೇ ಕತೆ ಅನ್ನೋದು ಇಲ್ಲೂ ಕೂಡ ಕಂಟಿನ್ಯೂ ಆಯ್ತು. ಅಲ್ಲಿ ಅಂತ ಅಲ್ಲ, ಇನ್ನ ಬೇರೆ ಬೇರೆ ಕಡೆ ಗಿಲ್ಮಿಶ್, ಜಿಯೋಸುದ್ರು, ಇನ್ನ ಬೇರೆ ಬೇರೆ ಚೈನೀಸ್ ಹೇಳಿದ್ನೆಲ್ಲ ಗುನ್ಹು, ಈ ಕತೆಗಳೆಲ್ಲ ತಗೊಳ್ಳೋದಾದ್ರೆ ಒಂದೇ ಅರ್ಥ ಕೊಡ್ತಾ ಇದೆ. ಏನು ಎಲ್ಲರೂ ಹೇಳಿರೋದು ಒಂದೇ, ಮತ್ಸ್ಯ ಪುರಾಣದಲ್ಲಿ ಏನ್ ನಡೀತೋ ಒಂದು ಅವತಾರದಲ್ಲಿ ಭಗವಂತ ಜನರನ್ನ ಕಾಪಾಡೋ ಕೆಲಸ ಮಾಡದ, ಎಲ್ಲಾರನ್ನೂ ಅಲ್ಲ ಒಂದಿಷ್ಟು % ಜನರನ್ನ ಕಾಪಾಡೋ ಕೆಲಸ ಮಾಡದ ಅಂತ ಪುರಾಣಗಳು ಹೇಳ್ತಾ ಇದೆ. ಆದ್ರೆ ಹೇಗ್ ಒಂದೇ ರೀತಿ ಎಲ್ಲಾ ಪುರಾಣಗಳು ಬರೆಯೋದಕ್ಕೆ ಚಾನ್ಸಸ್ ಇದೆ ಅಂತಾನೆ ಕ್ವಶನ್ ಮಾರ್ಕ್ ಕೊಟ್ಬಿಡುತ್ತೆ. ಏಕೆಂದ್ರೆ ಇಲ್ಲಿ ಭಾರತದಲ್ಲಿ ಒಂದು ಪುರಾಣ, ಅಲ್ಲಿ ಚೈನಾದಲ್ಲಿ ಒಂದು ಪುರಾಣ, ಆ ಕಡೆ ಎಲ್ಲೋ ಬ್ರಿಟಿಷ್ ಅವ್ರು ಬರೆದಿರುವಂತ ಒಂದು ಪುರಾಣ, ಈ ಕಡೆ ಅಮೆರಿಕಾದಲ್ಲಿ ಒಂದು ಪುರಾಣ, ಈ ಕಡೆ ಗ್ರೀಕ್ ಅವ್ರದ್ದು ಒಂದು ಪುರಾಣ, ಎಲ್ಲಾ ಕೂಡ ಒಂದೇ ಕಥೆನ ಹೇಳುತ್ತೆ. ಎಲ್ಲಾ ಕಡೆ ಒಂದೇ ತರ ಇನ್ಸಿಡೆಂಟ್ ನಡೆದಿತ್ತ ಹೇಳೋದಕ್ಕಾಗೋದಿಲ್ಲ, ನಡೆದಿರೋ ಚಾನ್ಸಸ್ ಇರುತ್ತೆ, ಆದ್ರೆ ಗ್ಯಾರಂಟಿ ಯಾವುದನ್ನು ಕೊಡೋದಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಪ್ರಕೃತಿನಲ್ಲಿ ಇಂಥದ್ದೆಲ್ಲ ನಡೀತಾ ಇರುತ್ತೆ ಅನ್ನೋದಕ್ಕೆ ಈ ಪುರಾಣಗಳು ಸಾಕ್ಷಿ ಆಗುತ್ತೆ. ಆದ್ರೆ ಜನ ಭಯಭೀತರಾಗ್ತಾರೆ, ಪ್ಲಸ್ ಆರ್ಥಿಕ ಹೊರೆ ಅನ್ನೋದು ದೇಶಕ್ಕೆ ಬೀಳುತ್ತೆ, ದೇಶ ಗ್ರೋತ್ ಆಗೋದಿಲ್ಲ ಅಂತ ಇಂಥ ವಿಷಯಗಳನ್ನ ಮುಚ್ಚಾಗೋ ಕೆಲಸ ಮಾಡ್ತಾ ಇರ್ತಾರೆ. ಕಾರಣ ಹೇಳದ್ನಲ್ಲ, ದೇಶ ಬೆಳಿಬೇಕು, ಅನಾಹುತ ನಡೆದಾಗ ನೋಡ್ಕೊಳ್ಳೋಣ, ಬಟ್ ಆದ್ರೆ ದೇಶನೇ ಬೆಳಿಲಿಲ್ಲ ಅಂದ್ರೆ, ಜನ ಅದಕ್ಕೆ ಮನಸ್ಸೇ ಮಾಡ್ಲಿಲ್ಲ ಅಂದ್ರೆ ಟೋಟಲ್ ಆಗಿ ದೇಶ ಅನ್ನೋದು ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಕಾರಣದಿಂದನೇ ಇಂಥ ವಿಷಯಗಳು ಎಲ್ಲೂ ಸಿಗೋದಿಲ್ಲ. ಇಷ್ಟೆಷ್ಟೋ ಜಾಗದಲ್ಲಿ ಇಂಥ ಅನಾಹುತಗಳು ಆಲ್ರೆಡಿ ನಡೆದಿದ್ದಾವೆ ಅನ್ನೋದಕ್ಕೆ ಪ್ರೂಫ್ ಇದೆ. ಎಕ್ಸಾಂಪಲ್, ಫಿಲಿಪೈನ್ಸ್ ಅಲ್ಲಿರುವಂತ ಈ ಜಾಗದಲ್ಲಿರುವಂತ ಈ ಮೋಯಿ ಅನ್ನೋ ಬೊಂಬೆಗಳ ಆಕೃತಿಗಳು, ಇನ್ನ ಜಪಾನ್ ಅಲ್ಲಿರುವಂತ ಸಮುದ್ರದ ಆಳದಲ್ಲಿ 100 ಅಡಿ ಆಳದಲ್ಲಿರುವಂತ ಪಿರಮಿಡ್ ಆಕೃತಿಗಳು, ಇನ್ನ ನಮ್ಮ ದೇಶದಲ್ಲಿ ಈ ಶ್ರೀಲಂಕಾದ ನಿಯರ್ ಬೈ ಇರುವಂತ ಆಕೃತಿಗಳು, ಇನ್ನ ದ್ವಾರಕಾ ಸಮುದ್ರದಲ್ಲಿ ಮುಳುಗೋಯ್ತು ಅನ್ನೋದಕ್ಕೆ ಎಷ್ಟೆಷ್ಟೋ ಪ್ರೂಫ್ಗಳಿದೆಯಲ್ಲ ಅಂತ ಆಕೃತಿಗಳು ಎಲ್ಲ ಕೂಡ ಮ್ಯಾಚ್ ಆಗುತ್ತೆ. ಎಲ್ಲ ಒಂದೇ ಹೇಳಿದ್ದು, ಹಿಂದಿನ ಕಾಲದಲ್ಲಿ ತುಂಬಾ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅನ್ನೋದಿತ್ತು. ಆದ್ರೆ ಅವಾಗಲೂ ಕೂಡ ಇಂಥ ಅನಾಹುತಗಳು ನಡೆದು ಮತ್ತೆ ಪ್ರಕೃತಿ ಅವರನ್ನ ಮರು ಸೃಷ್ಟಿ ಮಾಡ್ತಾ ಹೋಯ್ತು. ಅಂತ ಕಥೆಗಳನ್ನೇ ಈ ಬುಕ್ ಅಲ್ಲಿ ಬರ್ದಿದ್ದು. ಇದನ್ನ ಕೆಲವೊಬ್ರು ನಂಬೋದು, ಇಲ್ಲದೆ ಹಾಗೆ ಬಿಡ್ಬೋದು. ಥಿಯರಿ ಆಫ್ ಪೋಲ್ ಶಿಫ್ಟ್ಸ್ ಅಂತಾನು ಅವರ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಚಾನ್ ಥಾಮಸ್ ಅವರು ಪೋಲ್ ಶಿಫ್ಟ್ ಆಗೋದ್ರಿಂದ ಕೂಡ ಇಂಥ ಬದಲಾವಣೆಗಳಾಗ್ತಾ ಇರುತ್ತೆ. ಈಗಲೂ ಕೂಡ ಪೋಲ್ ಶಿಫ್ಟ್ ಆಗ್ತಾ ಇದೆ, ಅದನ್ನ ಕಣ್ಣು ಮುಂದೆ ನೋಡ್ತಾ ಇದೀವಿ. ಒಟ್ನಲ್ಲಿ ಬದಲಾವಣೆಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರ್ತವೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಮೇಜರ್ ಆಗಿ ಈ ಪೋಲ್ ಶಿಫ್ಟ್ ಆಗುವಂತ ಅನಾಹುತಾನೇ ಫ್ಲಡ್, ಅಂದ್ರೆ ಸಮುದ್ರಗಳು ಉಕ್ಕೋದಕ್ಕೆ ಜಾಸ್ತಿ ಆಗುತ್ತೆ, ಚಂಡಮಾರುತಗಳು ಬರುತ್ತೆ, ಶೀತ ಗಾಳಿ ಬೀಸುತ್ತೆ. ಒಟ್ನಲ್ಲಿ ಇದೆಲ್ಲದ್ರಿಂದ ಕೂಡ ಮನುಷ್ಯನ ಅಂತ್ಯ ಅನ್ನೋದಾಗುತ್ತೆ ಅಂತಾನೆ ಈ ಬುಕ್ ಅಲ್ಲೂ ಬರ್ದಿದ್ದು. ಇಂಥ ಬುಕ್ಗಳು ಎಷ್ಟೆಷ್ಟೋ ಇದೆ, ಅದನ್ನ ನಾವು ಓದಿ ತಿಳ್ಕೊಬೇಕಾಗತ್ತೆ, ಕೆಲವಷ್ಟು ಸಿಗದೆ ಇರ್ಬೋದು. ಒಟ್ನಲ್ಲಿ ಎಲ್ಲ ಒಂದೇ ಹೇಳೋದು, ಅಂತ್ಯಕಾಲ ಅನ್ನೋದು ಸಮೀಪಿಸ್ತಾ ಇದೆ. ಆದ್ರೆ ಜನ ಬದುಕೋ ದಾರಿಗಳನ್ನ ಕಂಡ್ಕೋಬೇಕಾಗಿರೋದು ಅವ್ರ ಕೈಲಿರುತ್ತೆ, ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಒಟ್ನಲ್ಲಿ ಇಂಥದ್ದು ಆಲ್ರೆಡಿ ನಡೆದಿದೆ. ಇದು ನಿಜಾನ ಅಂದ್ರೆ ಎಷ್ಟೋ ಸಣ್ಣ ಸಣ್ಣ ಪ್ರೂಫ್ಗಳಿದೆ. 100% ನಡೆದಿದೆ ಅನ್ನೋದಕ್ಕೂ ಪ್ರೂಫ್ಗಳು ಎಷ್ಟೋ ಕೊಟ್ಟಿದ್ದಾರೆ ಜನ. ಅದನ್ನ ಬಿಟ್ಟು ನಂಬೋದು ಬಿಡೋದು ಅವ್ರವ್ರ ಮನಸ್ಸು ಬಿಟ್ಟಿದ್ದು. ಒಟ್ನಲ್ಲಿ ಈ ತರದ್ದೆಲ್ಲ ನಡೀತಾನೆ ಇರುತ್ತೆ, ಮುಂದೇನು ಬದಲಾವಣೆ ಆಗ್ತಾ ಇರುತ್ತೆ ಜಗತ್ನಲ್ಲಿ. ಅದನ್ನ ಎದುರಿಸೋದಕ್ಕೆ ರೆಡಿಯಾಗಿ ಅಂತ ಅಷ್ಟೇ ನಮ್ಮನ್ನ ಎಚ್ಚರಿಕೆ ಒಂದೊಂದು ಗಂಟೆ ಕೊಡ್ತಾ ಇರುತ್ತೆ. ಅದನ್ನ ಕೇಳಿಸ್ಕೊಂಡು ಎಚ್ಚೆತ್ಕೊಳ್ಳಿ, ಬಿಡ್ಬೋದು. ಅದಕ್ಕೇನೆ ಅವರು ಇದರಲ್ಲಿ ಮೆನ್ಷನ್ ಮಾಡಿ ಹೇಳಿದ್ರು. ಆ ಬುಕ್ ಅಲ್ಲೂ ಅದೇ ವಿಷಯ ಬರ್ದಿರೋದು. 100 ಜನಕ್ಕೆ ಹೇಳಿದ್ರೆ 5 ಜನ ಮಾತ್ರ ಫೈನಲ್ ಆಗಿ 5% ಮಾತ್ರ
ಹೌದು ಇದು ಸರಿ, ಇಲ್ಲಿ ಆಗ್ತಾ ಇದೆ ಏನೋ ಒಂದು ಬದಲಾವಣೆ ಅಂತ ಅದನ್ನ ನಂಬಿ ಅವ್ರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಮಾತ್ರ ಅವ್ರು ಬದುಕುಳಿತಾರೆ ಅಂತ ಈ ಕಥೆಗಳೆಲ್ಲ ಹೇಳಿರುವಂತದ್ದು. ಮತ್ಸ್ಯ ಪುರಾಣ ಆಗಿರ್ಬೋದು, ನೋಹಾ ಸಾರ್ಕ್ ಆಗಿರ್ಬೋದು, ಇನ್ನ ಬೇರೆ ಬೇರೆ ಬ್ರಿಟಿಷ್ ಕಥೆ ಆಗಿರ್ಬೋದು, ಈ ಕಡೆ ಗ್ರೀಕ್ ಕಥೆ ಆಗಿರ್ಬೋದು, ಈ ಕಡೆ ಚೈನೀಸ್ ಕಥೆ ಆಗಿರ್ಬೋದು, ಎಲ್ಲ ಹೇಳಿದ್ದು ಒಂದೇ, 100ರಲ್ಲಿ 5% ಮಾತ್ರ ಉಳಿತಾರೆ. ಅವ್ರು ಮತ್ತೆ ನೆಕ್ಸ್ಟ್ ಸಿವಿಲೈಸೇಷನ್ ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಅನ್ನೋದು ಈ ಪುರಾಣಗಳೆಲ್ಲ ತಿಳಿಸಿರುವಂತದ್ದು. ಮುಂದೆ ಆಗುವಂತದ್ದು ಅಂತದೇ ಆಗಿರ್ಬೋದು. ಏಕೆಂದ್ರೆ ಎಲ್ಲರೂ ಈ ವಿಷಯಗಳನ್ನೆಲ್ಲ ನಂಬೋದಿಲ್ಲ. ಅಯ್ಯೋ ಇದೆಲ್ಲ ಬುಡೆ ಹಾಗೆ ಅನ್ನೋರೇ ಜಾಸ್ತಿ ಬಿಡಿ, ಒಂದು 5% ನಂಬ್ತಾರಲ್ಲ ಅಂತವ್ರು ಒಂದು ದಾರಿನಲ್ಲಿ ಹೋಗೋ ಕೆಲಸ ಮಾಡ್ತಾರೆ. ಒಟ್ನಲ್ಲಿ ಇಂಥ ಅನಾಹುತಗಳಿಗೆ ಈಗ ಕಾರಣಗಳು ಸಿಗ್ತಾ ಇದೆ, ಸಾಕ್ಷಿಗಳು ಸಿಗ್ತಾ ಇದೆ. ಅಂಥದ್ದನ್ನ ಎದುರಿಸೋದಕ್ಕೆ ಸಿದ್ಧಾಗಿ ಇಂಥ ವಿಷಯಗಳನ್ನ ನಿಮಗೆ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.